ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ದೈವವನಿಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡ್ತಾ ಇವತ್ತಿನ ಈ ಸಮಾರಂಭದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ನಮ್ಮ ನಾಡಿನ ಸಮಸ್ತ ಹಿರಿಕಿರಿಯ ಪೂಜ್ಯರಿಗೆ ಭಕ್ತಿಯ ಶರಣುಗಳನ್ನು ಹೇಳ್ತಾ, ಇವತ್ತಿನ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಯಾವತ್ತು ಗಣ್ಯರೇ, ಶರಣರೇ, ಕಲಾವಿದರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮಕ್ಕಳು, ವಿದ್ಯಾರ್ಥಿಗಳು, ಮಕ್ಕಳು ಸ್ವಲ್ಪ ಗಮನ ಕೊಡ್ರಿ. ಒಂದು ಸಾರಿ ಎಲ್ಲರೂ ಜೋರಾಗಿ ಕೈ ಮೇಲೆತ್ತಿ ಚಪ್ಪಾಳೆ ತಟ್ಟೋ ಮೂಲಕ ಈ ಕಾರ್ಯಕ್ರಮದೊಳಗೆ ಭಾಗಿಯಾಗೋಣಂತೆ. ನಿಮ್ಮೆಲ್ಲರ ಗಮನಕ್ಕೆ ಇರಲಿ, ಏನೋ ಇವತ್ತು ಬಸವ ಸಂಸ್ಕೃತಿ ಉತ್ಸವ, ಈ ಶಬ್ದ, ಈ ವಾಕ್ಯ ಯಾವತ್ತು ಕರ್ನಾಟಕದ ಸಾಂಸ್ಕೃತಿಕ ಜಾಲತಾಣದೊಳಗೆ, ಮಾಧ್ಯಮದೊಳಗೆ ಬತ್ತು ಭಾಳ ಮಂದಿ ತಲೆ ಕೆಡಿಸ್ಕೊಂಡಾರ. ಬಸವ ಸಂಸ್ಕೃತಿ ಉತ್ಸವ ಏನಿದು? ಬಸವ ಸಂಸ್ಕೃತಿ, ಬಸವ ಸಂಸ್ಕೃತಿ ಅಂದರೆ ಏನು? ಆಗಲೇ ನಮ್ಮ ಗುಂಡನ ಕಲಬುರ್ಗಿ ಅವರು ಅಲ್ರಿ, ಅವರು ಮಾತಾಡಿದರು. ಅವರೊಂದು ಮಾತು ಹೇಳಿದರು, ನನಗೆ ಮಠಗಳದ್ದು ಸ್ವಾಮಿಗಳದ್ದು ಸಂಪರ್ಕ ಅಷ್ಟು ಇರಲಿಲ್ಲ, ಸ್ವಾಮಿಗಳು ಹೆಂಗೋ ಏನೋ ಅಂದ್ಕೊಂಡಿದ್ದೆ. ಆದರೆ ಗುರುಗಳನ್ನು ನೋಡಿದಾಗ, ಅವರ ಸಾಮೀಪ್ಯಕ್ಕೆ ಬಂದಾಗ ಅವರು ನಮ್ಮನ್ನು ಎಷ್ಟು ಚಂದ ಅಪ್ಪಿಕೊಂಡು ಈ ಕೆಲಸಕ್ಕೆ ನಮ್ಮನ್ನು ತೊಡಗಿಸಿದರು ಅಂತ ಹೇಳಿದರು. ಬಸವ ಸಂಸ್ಕೃತಿ ಅಂದರೆ ಏನು ಅಂತಂದರೆ, ಎಲ್ಲರನ್ನ ಅಪ್ಪಿಕೊಳ್ಳುವ ಸಂಸ್ಕೃತಿಯೇ ಅದು ಬಸವ ಸಂಸ್ಕೃತಿ ಅನ್ನೋದನ್ನು ಇವತ್ತು ನಾವು ತಿಳಿಬೇಕಾದಂಥದ್ದು. ಅಂದರೆ ಇನ್ನೊಂದು ಬೇರೆ ಐತೆ ಅಂದಂಗಾತ. ನನ್ನ ಮಾತಿನ ಅರ್ಥ ಆಯ್ತು ನಿಮಗೆ? ಇದು ಎಲ್ಲರನ್ನ ಅಪ್ಪಿಕೊಳ್ಳುವ, ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಎಲ್ಲರೂ ನನ್ನವರಂಥೇಳಿ ಅಪ್ಪಿಕೊಳ್ಳುವಂಥದ್ದೇ ಬಸವ ಸಂಸ್ಕೃತಿ. ಇನ್ನೂ ಒಂದು ಸಂಸ್ಕೃತಿ ಅದ, ನೀವು ನೀವ, ನಾವು ನಾವ, ನೀವು ನೀವ, ನಾವು ನಾವ, ಈ ಸಂಸ್ಕೃತಿ ಅದ. ಆದರೆ ನಮ್ಮ ನಾಡಿನೊಳಗೆ ಇದು ಕನ್ನಡ ನಾಡು, ಲಿಂಗಾಯತ ಧರ್ಮ, ಕನ್ನಡದ ಧರ್ಮ. ಇಲ್ಲಿ ಹೇಳಬೇಕಾದಂಥದ್ದು ಬಸವ ಸಂಸ್ಕೃತಿ, ಅದು ಲಿಂಗಾಯತ ಸಂಸ್ಕೃತಿ ಬೇರೆ ಅಲ್ಲ. ಬಸವ ಸಂಸ್ಕೃತಿ ಅಂದರೂ ಒಂದೇ, ಅದು ಲಿಂಗಾಯತ ಸಂಸ್ಕೃತಿ ಅಂದರೂ ಒಂದೇ. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಭಾಳ ಜನ ಈ ಬಸವ ಸಂಸ್ಕೃತಿ ಉತ್ಸವ ಯಾಕೆ ಪ್ರಾರಂಭ ನಡೆದಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಿಮಗೆ, ನಿಮ್ಮ ಗಮನಕ್ಕೆ ತರ್ತೀನಿ. ನಿನ್ನಿನ ದಿವಸ ನೋಡಿದಿರ್ತಾವೆಲ್ಲ ಮಾಧ್ಯಮದೊಳಗೆ, ಬೀದರ್ದೊಳಗೆ ಕಾರ್ಯಕ್ರಮ ಆದರೆ ಬಹುಶಃ ನಾವೆಲ್ಲ ಅಂದ್ಕೊತಿದ್ದೀವಿ ಬೆಂಗಳೂರೊಳಗೆ ಸಮಾರೋಪ ಹಂಗಾಗಬೇಕು ಹಿಂಗಾಗಬೇಕು ಅಂಥೇಳಿ. ಬಹುಶಃ ನಿನ್ನಿನ ಬೀದರ್ದ ಕಾರ್ಯಕ್ರಮ ನೋಡಿದರೆ ಬೆಂಗಳೂರು ಕಾರ್ಯಕ್ರಮ ಹೆಂಗೆ ಆಗ್ತದೆ ಅನ್ನೋದಕ್ಕೆ ಒಂದು ಝಲಕ್ ಅಷ್ಟೇ ಹೊರತು ಮತ್ತೊಂದೇನೂ ಅಲ್ಲ ಅನ್ನೋದನ್ನು ನೆನಪಿಟ್ಕೊಳ್ರಿ ನೀವು. ಇಡೀ ಕರ್ನಾಟಕನೇ ಎಚ್ಚೆತ್ಕೊಂಡದ, ಇಡೀ ಕರ್ನಾಟಕನೇ ಜಾಗೃತಗೊಂಡದ ಅಂಥ ಅದ್ಭುತವಾದ ವ್ಯವಸ್ಥೆಯೊಳಗೆ. ಭಾಳ ಜನ ನನಗೊಬ್ಬರು ಕೇಳಿದರು, ಏನ್ರಿ ಬರೀ ಲಿಂಗಾಯತ ಲಿಂಗಾಯತ ಅನ್ನೋ ಶಬ್ದ ಆಯ್ತಲ್ಲ, ಮುಂದೇನು? ಕೆಲವು ಮಂದಿ ಅಂತಾರ, ನಾವು ಲಿಂಗಾಯತದೊಳಗೆ ಇದ್ಕೊಂಡಿದ್ರೂ ಸಹಿತ ನಮ್ಮ ಯಾವನೋ ಒಬ್ಬ ಬ್ಯಾಟ್ರಿ ತೊಗೊಂಡಂತ, ಬ್ಯಾಟ್ರಿ ಹೊಸದು ಕಂಪ್ನಿ, ಚಲೋ ಕಂಪ್ನಿ ಬ್ಯಾಟ್ರಿ ಕೊಡಂಥೇಳಿ, ಚಲೋ ಕಂಪ್ನಿ ಬ್ಯಾಟ್ರಿ ಕೊಡಂಥೇಳಿ ಬ್ಯಾಟ್ರಿ ತೊಗೊಂಡ, ಹೊಸ ಬ್ಯಾಟ್ರಿ, ಹೊಸ ಶೆಲ್ಲು, ಹೊಸ ಬಲ್ಬ ಎಲ್ಲ ಹಾಕಿ ಅದನ್ನು ಹಚ್ಚಿದ, ಹತ್ತಲಿಲ್ಲ, ಆ ಬ್ಯಾಟ್ರಿನ ಹತ್ತಲಿಲ್ಲ. ಅವಂದ ಈ ಬ್ಯಾಟ್ರಿ ಸುಮಾರದ, ಬ್ಯಾಟ್ರಿ ಹತ್ತವಲ್ತು, ಬ್ಯಾಟ್ರಿ ಸುಮಾರು ಐತಿ ಅಂತ ಹೇಳಿದ. ಆದರೆ ನೆನಪಿಟ್ಕೋಬೇಕು, ಅವ ಏನು ಮಾಡಿದ್ದಂದ್ರೆ ಆ ಬಲ್ಬಿಂದು ದೋಷ ಇಲ್ಲ, ಬ್ಯಾಟ್ರಿದು ದೋಷ ಇಲ್ಲ, ಶೆಲ್ಲಿಂದು ಇರಲಿಲ್ಲ. ಶೆಲ್ ಮ್ಯಾಲೆ ಒಂದು ಕ್ಯಾಪ್ ಇರ್ತೈತೆ ನೋಡ್ರಿ, ಶೆಲ್ ಮೇಲೆ ಕ್ಯಾಪ್ ಇರ್ತದಲ್ಲ, ಆ ಕ್ಯಾಪ್ ತೆಗೆದಿದ್ದಿಲ್ಲ.
ಈ ವೀರಶೈವ ಅನ್ನೋ ಕ್ಯಾಪ್ ಹಾಕ್ಕೊಂಡು ಕೆಲವು ಮಂದಿ ಹಚ್ಚಾಕತ್ತಾರ. ಎಲ್ಲಿ ತನ ಆ ಕ್ಯಾಪ್ ತೆಗೆದಿಲ್ಲ ಅಲ್ಲಿ ತನಕ ನಿಮ್ಮ ಬ್ಯಾಟ್ರಿ ಹತ್ತುದಿಲ್ಲ ಅನ್ನತಕ್ಕಂಥ ಮಾತನ್ನು ನೆನಪಿಟ್ಕೊಳ್ರಿ. ನೀವು ಹತ್ತುದಿಲ್ಲ. ಆ ಕಾರಣಕ್ಕೆ ಇವತ್ತು ಲಿಂಗಾಯತ ಸಂಸ್ಕೃತಿ ಅಂದರೆ ಏನು, ಇವತ್ತು ಜನಗಣತಿಯೊಳಗೆ ಏನು ಬರೆಸ್ಬೇಕು ಅನ್ನೋದ್ರ ಬಗ್ಗೆ ಭಾಳ ಮಂದಿ ಕನ್ಫ್ಯೂಸಿಂಗ್ನೊಳಗದಾರ. ಏನು ಬರೆಸ್ಬೇಕು, ಏನು ಬರೆಸ್ತೀರಿ, ಇರೋದೇ ಒಂದೇ ಧರ್ಮ, ಮತ್ತೊಂದು ಏನು ಬರೆಸ್ತೀರಿ, ಬರೆಸೋದಕ್ಕೆ ಇನ್ನೊಂದು ಧರ್ಮ ಇದ್ದರೆ ಹೇಳ್ರಿ ನನಗೆ. ನೆನಪಿಟ್ಕೊಳ್ರಿ, ಧರ್ಮ ಅಂತ ಯಾವುದಾದ್ರೂ ಇದ್ದರೆ ಅದು ಲಿಂಗಾಯತ ಅನ್ನೋದು ಒಂದೇ ಧರ್ಮ. ಇನ್ನುಳಿದ ಯಾವ ಧರ್ಮಗಳು ಧರ್ಮ ಅಂತ ಹೇಳೋಕ್ಕಾಗೋದಿಲ್ಲ. ಅವು ಒಳಪಂಗಡಗಳು. ಬರೆಸ್ರಿ ಬ್ಯಾಡ್ ಅನ್ನೋದಿಲ್ಲ. ನಾವು ಲಿಂಗಾಯತ ಅನ್ನೋದನ್ನು ಧರ್ಮದೊಳಗೆ ಬರೆಸಿ ಒಳಪಂಗಡದೊಳಗೆ ನಿಮ್ಮದು ಏನದ ಬರೆಸ್ರಿ, ಅದಕ್ಕೆ ಎಲ್ಲರದು ಸಮ್ಮತಿ ಐತಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳೋ ಮೂಲಕ ಭಾಳ ಸ್ಪಷ್ಟವಾಗಿರೋಣ. ಯಾರಿಗೂ ಕನ್ಫ್ಯೂಸಿಂಗ್ ಬೇಡ, ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏನಾಗಿದೆ, ಸ್ವಲ್ಪ ಒಂದಿಷ್ಟು ಸಮಸ್ಯೆಗಳು ಏನು ನಡೆದಿದ್ದಾವೆ ಅಂತಂತಂದರೆ, ಇವತ್ತು ಎಲ್ಲರನ್ನ ಶ್ರೀ ಸಾಮಾನ್ಯರ ಜೊತೆಗೆ ಗುರುಗಳಾದವರು ಮಠ ಹಿಡ್ಕೊಂಡು ಮಠದಾಗ ಕೂಡಿರೋದಕ್ಕಲ್ಲ. ಸ್ವಾಮಿ ಅಂದರೆ ಏನು, ಇವತ್ತು ನನಗಿರೋ ವಿಷಯ ಅದೇ ಏನು, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ, ಭಾಳ ಚಂದದ ಬಸವಣ್ಣವ್ರ ವಚನ ಅದು. ಆಪ್ಯಾಯನಕ್ಕೆ ನೀಡುವೆ, ಲಾಂಛನಕ್ಕೆ ಶರಣೆಂಬೆ. ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆ ಅಂತಕ್ಕಂಥದ್ದು. ಬಸವಣ್ಣನವರು ಭಕ್ತಿ ಭಂಡಾರಿ ಅನ್ಕೊಂತ ಬಸವಣ್ಣವ್ರನ್ನ ಎಲ್ಲೋ ಒಂದು ಕಡೆ ಬೇರೆ ರೀತಿಯೊಳಗೆ ಎಕ್ಸ್ಪೋಸ್ ಮಾಡಾಕತ್ತಿದ್ರು. ಹೆಂಗ, ಬಸವಣ್ಣ ಭಕ್ತ, ನಾವು ಗುರುಗಳು. ಬಸವಣ್ಣ ಭಕ್ತ, ನಾವು ಬಸವಣ್ಣನ ಗುರುಗಳು. ಕೆಲವು ಮಂದಿ ತಲೆಯಾಗ ಇವು ಒಂದಿಷ್ಟು ಹುಳ ಕೊರಿತಿರ್ತಾವ್ರಿ. ಒಂದು ಕಟ್ಟಿಗೆ ಒಳಗೆ ಅದೊಂದು ಹುಳ ಕೊರಿತಿರ್ತದ, ಆ ಕಟ್ಟಿಗೆನ ಹಾಳು ಮಾಡ್ತೈತೆ. ಅದು ಆ ಒಳಗೊಂದು ಹುಳ ಕೊರಿತಿರ್ತದೆ ನೋಡ್ರಿ, ಆ ಕಟ್ಟಿಗೆನ ಹಾಳು ಮಾಡ್ತದ. ಹಿಂಗೆ ಕೆಲವು ಮಂದಿ ತಲೆಯಾಗ ಗುರುಗಳನ್ನು ಹುಳ ಕೊರ್ಯಾಕತೈತಿ. ಅದರಿಂದ ಬೇರೆ ಯಾರೂ ಹಾಳಾಗೋದಿಲ್ಲ. ಯಾರು ತಲೆಯಾಗ ಕೊರ್ಯಾಕತೈತಿ ಅವರೇ ಹಾಳಾಗ್ತಾರೆ ಹೊರತು ಬೇರೆ ಯಾರೂ ಹಾಳಾಗೋದಿಲ್ಲ ಅನ್ನತಕ್ಕಂಥ ಮಾತನ್ನು ನೆನಪಿಟ್ಕೋಬೇಕು. ಶರಣರು ಹೇಳ್ತಾರೆ, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ, ಲಾಂಛನ ಅಂದರೆ ಚಿಹ್ನೆ, ನಾವು ಧರಿಸ್ಕೊಳ್ತಕ್ಕಂಥ ವೇಷಭೂಷಣಗಳು, ನಾವು ಏನು ಹಾಕ್ಕೊಂಡೀವಿ ಇದರ ಅರಿವು ಇಟ್ಕೊಂಡು ನಾವು ನಡಿಬೇಕು. ಯಾರಿಗಿದರ ಅರಿವು ಇರ್ತದ ಅವರು ಸರಿಯಾದ ದಾರಿಯೊಳಗಿರ್ತಾರೆ. ನಮ್ಮ ಮೈ ಮೇಲೆ ಏನು ಐತಿ ಅನ್ನುವಂಥ ಪ್ರಜ್ಞೆ ಇರಲಾರ್ದೆ ನಾವು ಬದುಕಿದ್ದೀವಿ ಅಂತಂತಂದ್ರೆ ಅದು ಬದುಕಲ್ಲ. ಅದಕ್ಕೆ ಹೇಳ್ತಾರೆ, ಆಪ್ಯಾಯನಕ್ಕೆ ನೀಡುವೆ, ಎಲ್ಲಿ ಹಸಿವದ, ಎಲ್ಲಿ ಅವಶ್ಯಕತೆ ಐತಿ ನೀಡ್ತೀನಿ. ಅಷ್ಟೇ ಅಲ್ಲ, ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ವೇಷಭೂಷಣಗಳಿಗೆ ಗೌರವದಿಂದ ತಲೆ ಬಾಗ್ತೀನಿ ಅಂತ ಹೇಳ್ತಾರೆ ಬಸವಣ್ಣವರು. ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾರೆ. ನಾಡಿನ ಭಕ್ತರಿಗೆ ನಾನೊಂದು ಶರಣ ಸಂಕುಲಕ್ಕೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಏನು ಮಾಡಾಕತ್ತೀರಿ ಅಂದರೆ ಎರಡೇ ಸಾಲು ನೋಡೇರಿ. ಏನು, ಆಪ್ಯಾಯನಕ್ಕೆ ನೀಡುವೆ, ಲಾಂಛನಕ್ಕೆ ಶರಣೆಂಬೆ. ಮುಂದಿಂದ ಬಿಟ್ಟಿರಿ ನೀವು. ಎಲ್ಲಿವರೆಗೆ ಲಾಂಛನಕ್ಕೆ ತಕ್ಕ ಆಚರಣೆ ಇರಲಾರ್ದ ಸ್ವಾಮಿಗಳನ್ನ ಕೈ ಹಿಡಿದು ಕೇಳುವುದಿಲ್ಲ, ಅಲ್ಲಿ ತನ ಈ ನಾಡು ಸರಿ ಆಗೋದಿಲ್ಲ, ನಮ್ಮ ಜನ ರಿಪೇರಿ ಆಗೋದಿಲ್ಲ. ಈ ಕೆಲಸ ಮಾಡಬೇಕಾದವರು ಯಾರು ಮಾಡಬೇಕು? ಆ ಕಾರಣಕ್ಕೆ ಜವಾಬ್ದಾರಿಯನ್ನು, ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಇವತ್ತು ಮೋಸ ಭಾಳ ಕೆಟ್ಟದ್ರೆ ಅದು. ನಾವು ಮೋಸ ಮಾಡ್ತೀವಿ ಅಂತಂದ್ರೆ ಯಾರಿಗೋ ಮೋಸ ಮಾಡ್ತೀವಿ ಅಂತ ನಾವು ತಿಳ್ಕೊತೀವಿ, ಆದರೆ ನಮ್ಮ ಆತ್ಮಕ್ಕೆ ನಾವೇ ಮೋಸ ಮಾಡ್ಕೋತೀವಿ ಅಂತಕ್ಕಂಥ ಮಾತನ್ನು ನಾವು ಮರಿಬಾರ್ದು. ಆ ಹಿನ್ನೆಲೆಯೊಳಗೆ ಇವತ್ತು ಏನು ಲಾಂಛನಕ್ಕೆ ತಕ್ಕ ಆಚರಣೆ ಇರಬೇಕಾದಂಥದ್ದು. ಏನು ಲಾಂಛನಕ್ಕೆ ತಕ್ಕ ಆಚರಣೆ ಅಂತಂದರೆ, ಸ್ವಾಮಿಯಾದವ ಒಂದು ಕಡೆಗೆ ಕೂಡುವಂಥದ್ದಲ್ಲ, ನಾಡಿನುದ್ದಕ್ಕೂ ಸಂಚರಿಸಬೇಕು, ಚರಜಂಗಮನಾಗಿ ಮನೆಗಳಿಗೆ ಹೋಗಬೇಕು. ಒಂದು ವ್ಯವಸ್ಥೆ ಕೇಳ್ತೀರಿ ನೀವು, ದಯವಿಟ್ಟು ಅಲ್ಲಿ ಏನೋ ಅನ್ಕತಕ ಕೊಡೋದು ಬಂದ್ ಮಾಡಿರಿ. ಒಂದಿಷ್ಟು ಚಂದ ಕುಂತು ಕೇಳ್ರಿ. ಇವು ಕೊಡೋದು ಓದೋದು ಇವು ಸಾಕಾಗ್ಯಾವ ನಮಗೆ ಏನ್ರಿ. ಒಂದಿಷ್ಟು ಕೇಳ್ಕೊರಿ, ನೀವು ವಿಷಯಗಳನ್ನ ತಿಳ್ಕೊಡ್ರಿ. ಏನು ಆಗಬೇಕಾಗ್ಯದ, ಮುಖ್ಯವಾಗಿ ಇವತ್ತು ಆಗಬೇಕಾದದ್ದೇನು, ಎಲ್ಲಿವರೆಗೆ ಇವುಗಳನ್ನು ಸರಿಪಡಿಸುವಂಥ ಕೆಲಸ.
ಎಚ್ಚರಿಕೆಯನ್ನು ಮೂಡಿಸುವಂಥ ಕೆಲಸ ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ವ್ಯವಸ್ಥೆ ಸರಿದಾರಿಗೆ ಬರೋದಿಲ್ಲ. ಆ ಕಾರಣಕ್ಕೆ ಇವತ್ತ ಬಸವಣ್ಣನವರ ಈ ವಾಕ್ಯ ಏನಿದೆ, ಬಹುಶಃ ಬಸವ ಸಂಸ್ಕೃತಿ ಉತ್ಸವ ಇದು ಯಾಕೆ ಹೊರಟಿದೆ ಅಂತಂತಂದರೆ, ಲಾಂಛನಕ್ಕೆ ತಕ್ಕ ಆಚರಣೆಯನ್ನು ನಾಡಿಗೆ ಕಲಿಸುವ ಸಲುವಾಗಿ ಈ ಬಸವ ಸಂಸ್ಕೃತಿಯ ಯಾತ್ರೆ ಇವತ್ತು ನಡೆದಿದೆ. ನಿಜವಾಗ್ಲೂ ಭಾಳ ಅದ್ಭುತವಾದ ಸಂದೇಶ, ಅದ್ಭುತವಾದ ಕ್ರಾಂತಿ. ಬಹುಶಃ ಯಾರೋ ಏನೋ ಅಂದ್ಕೋತಿದ್ರು, ಏನೋ ಹೆಂಗೋ ಸುಮ್ಮನೆ ಏನೋ ಒಂದು ನಡೆದಿದೆ ಅಂತ ತಿಳ್ಕೊಂಡು ಹೇಳಿ, ಎಲ್ಲಿ ಬಸವ ಕ್ರಾಂತಿ ಯಾವುದು ಸಂಸ್ಕೃತಿ ಅಂತಂದರೆ, ಯಾವ ಚರಜಂಗಮರಾಗಿ ಗುರುಗಳು ಸ್ವಾಮಿಗಳು ಜಂಗಮರಾಗಿ ಭಕ್ತರ ನಡುವೆ ಇರ್ತಕ್ಕಂಥದ್ದು, ಭಕ್ತರ ಜೊತೆಗೆ ಇರ್ತಕ್ಕಂಥದ್ದು, ಭಕ್ತರ ಹೆಗಲ ಮೇಲೆ ಹೋಗುವಂಥ ಸಂಸ್ಕೃತಿ ನಂಬದಲ್ಲ. ಭಕ್ತರ ಜೊತೆಯಾಗಿ ಸಮಾಜದ ಜೊತೆಯಾಗಿ ಹೋಗ್ತಕ್ಕಂಥ ಸಂಸ್ಕೃತಿ ನಂಬುದು ಅನ್ನೋದನ್ನು ತಿಳಿಸ್ತಕ್ಕಂಥದ್ದು ಇವತ್ತು ಭಾಳ ಮುಖ್ಯವಾಗಿ ಆಗಬೇಕಾದಂಥದ್ದು. ಅದು ನಮ್ಮ ಬಸವ ಸಂಸ್ಕೃತಿಯನ್ನು ಪರಿಚಯಿಸೋ ಕೆಲಸ. ಯಾರೋ ಒಬ್ಬರು ಮಾತಾಡಬೇಡ್ರಿ, ನಿಮ್ಮ ಸಂಬಂಧ ಹೇಳಾಕತ್ತೀನಿ ನಾನು. ಖರೆ ಅಂದ್ರೆ ಆರಾಮಿಲ್ಲ, ನನಗೆ ಆರಾಮಿರದಿದ್ರು ಮಾತಾಡಕತ್ತೀನಿ. ಯಾಕೆ? ಅದು ಕರ್ತವ್ಯ, ಅದು ಜಂಗಮ ಕೆಲಸ, ಅದು ಮಾಡಬೇಕಾದದ್ದು. ದಯವಿಟ್ಟು ಮಾತಾಡಬೇಡ್ರಿ. ಒಬ್ಬ ಅನಾರೋಗ್ಯದಿಂದ ಬಳಲ್ತಕ್ಕಂಥ ವ್ಯಕ್ತಿ ರೋಗದಿಂದ ಬಳಲ್ತಿದ್ದ, ನಡೆಯೋದಕ್ಕೆ ಆಗಲಾರ್ದಂಥ ಪರಿಸ್ಥಿತಿಯೊಳಗೆ ರಸ್ತೆ ಮುಂದೆ ನಿಂತಿದ್ದ. ರಸ್ತೆ ಮುಂದೆ ನಿಂತು ಕಾಲನ್ನು ಎಳ್ಕೊಂಡು ನಡ್ಯಾಕೆ ಆಗಲಾರ್ದ ಒದ್ದಾಡ್ತಾ ಒಂದೊಂದು ಹೆಜ್ಜೆ ನಡೀತಿದ್ದ. ಆ ಹೊತ್ತಿಗೆ ಏನಾಗ್ತದೆ, ಒಬ್ಬ ಕುದುರೆ ಮೇಲೆ ಹೊರಟಿದ್ದ. ಕುದುರೆ ಮೇಲೆ ಹೊರಡ್ತಕ್ಕಂಥ ವ್ಯಕ್ತಿ ನೋಡಿದ, ಎಷ್ಟು ಕಷ್ಟದೊಳಗದಾನ, ನನಗೆ ಕೈಕಾಲು ಚಲೋ ಅದಾವ, ಅವ ಕಷ್ಟದೊಳಗದಾನ, ಅವನಿಗೆ ನಾನು ಅವಕಾಶ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಹೇಳಿ ಅವನ ಮನಸ್ಸು ಪರಿವರ್ತನೆ ಆಯಿತು. ಕುದುರೆ ಮೇಲಿಂದ ತೆಳಗೆ ಹೇಳ್ದ, ನೀನು ಕಷ್ಟದೊಳಗಿದೆಯಾ, ಈ ಕುದುರೆ ನೀನು ತಗೋ, ನಾನು ನಡ್ಕೋತ ಹೋಗ್ತೀನಿ, ನನಗೆ ಶಕ್ತಿ ಐತಿ ಅಂತ ಹೇಳ್ದ. ನನಗೆ ಶಕ್ತಿ ಐತಿ, ನಡ್ಕೋತ ಹೋಗ್ತೀನಿ ಅಂತಂದು ಕೂಡಲೇ ಆಯ್ತಂತ ತಿಳ್ಕೊಂಡು ಹೇಳಿ ಅವನ್ನ ಹೇಗೋ ಮಾಡಿ ಕುದುರೆ ಮೇಲೆ ಹತ್ತಿಸಿದ. ಕುದುರೆ ಮೇಲೆ ಹತ್ತಿಸಿ ನಡ್ಕೋತ ಸ್ವಲ್ಪ ಮುಂದೆ ಹೊಂಟ. ಹೋಗೋದ್ರೊಳಗೆ ಅವೇನು ಮಾಡಿದ್ರಿ, ಏನು ಅನಾರೋಗ್ಯ ಆಗಿ ಕುದುರೆ ಮೇಲೆ ಕೂತಿದ್ಲ, ಅವೇನು ಮಾಡಿದ, ಕೈಗೇನು ಅರಿಬಿ ಸುತ್ತಕೊಂಡಿದ್ದ, ಎಲ್ಲ ಬಿಚ್ಚೊಗದ ಆರಾಮ್ ಕುದುರೆ ಲಗಾಮ್ ಜಗ್ಗಿ ಕುದುರೆ ಓಡ್ಸಕ್ಕೆ ಚಾಲೋ ಮಾಡಿದ. ಅವಾಗೇನೂ ಆಗಿರಲಿಲ್ಲ. ಅವ ಸುಮ್ಮ ಆರಾಮಿರ್ಲಾರ್ದವ್ರ ಗತೆ ಅನಾರೋಗ್ಯದ ವೇಷವನ್ನು ತೊಟ್ಟಿದ್ದ. ಅವಾಗ ಮುಂದೆ ಕುದುರೆ ಹೊಂಟ ಕೂಡಲೇ ಅವೇನು ಕೊಟ್ಟಿದ್ಲ, ಕುದುರೆ ಕೊಟ್ಟವ, ಅವನಿಗೊಂದು ಕೋರ್ಡಾದಿಂದ ಹೊಡೆದು ಹೇಳ್ತಾನ, ಸರಿ ನನ್ನ ಕುದುರೆಗೆ ಹಾದಿ ಬಿಡು, ನಾ ಹೊಕ್ಕಿನಿ ಅಂತ ತಿಳ್ಕೊಂಡು ಹೇಳಿ ನಕ್ಕೋತ ಹೊಂಟ. ಅವಾಗ ಆ ಕುದುರೆ ಕೊಟ್ಟವ ಹೇಳ್ತಾನ, ಒಂದು ನಿಮಿಷ ನಿಲ್ಲ ಅಂದವ. ನಿಂತ, ಏನಿಲ್ಲ, ನಿನಗೆ ಅನಾರೋಗ್ಯ ಅದ, ನಿನಗೆ ಕಷ್ಟ ಅದ ಅಂತ ಹೇಳಿ ನಾನು ಕುದುರೆ ಕೊಟ್ಟೆ. ಆದರೆ ನೀನು ಇಂಥ ಮೋಸಗಾರ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆದರೆ ನೀನು ಏನೂ ಆಗಲಾರ್ದವ ಸುಳ್ಳು ಹೇಳಿ ಮೋಸ ಮಾಡಿದಿ, ನನ್ನ ಸಹಾಯವನ್ನು ದುರುಪಯೋಗ ಮಾಡ್ಕೊಂಡು. ಆದರೆ ನೀನು ಹಿಂಗೆ ಮಾಡೋದ್ರಿಂದ ಇನ್ನೊಬ್ಬ ಯಾರೋ ಅವಶ್ಯಕತೆ ಇದ್ದವನಿಗೆ ಸಹಾಯ ಮಾಡಲಾರ್ದಂಥ ಪರಿಸ್ಥಿತಿ ಬಂದಿತ್ತು. ಇನ್ನೊಮ್ಮೆ ಎಂದೂ ಇಂಥದ್ದು ಮಾಡಬೇಡ ಅಂತ ಹೇಳಿದತ್ತ. ಅದಕ್ಕೆ ಏನು ನಡೆದದಂತಂದರೆ, ಸಮಾಜದೊಳಗೆ ಜನರನ್ನು ಮೋಸ ಮಾಡುವಂಥ, ವೇಷವನ್ನು ತೊಟ್ಟು ಮೋಸ ಮಾಡುವಂಥ ವ್ಯವಸ್ಥೆ ಏನಿದೆ, ಇವುಗಳನ್ನು ಶರಣರು ಒಪ್ಪೋದಿಲ್ಲ. ಇವತ್ತು ಒಳ್ಳೆಯ ವೇಷದೊಂದಿಗೆ ನಮ್ಮ ನಡೆನುಡಿಗಳು ಪ್ರಾಮಾಣಿಕವಾಗಿರಬೇಕು, ಅರ್ಥಪೂರ್ಣವಾಗಿರಬೇಕು, ಸಾರ್ಥಕವಾಗಿರಬೇಕು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಬಹುಶಃ ನಮ್ಮ ನಾಡಿನೊಳಗೆ ಯಾವುದಾದ್ರೂ ಒಂದು ಅದ್ಭುತವಾದದ್ದು, ಭಾಳ ಮಂದಿ ಮೊನ್ನೆ ಕೆಲವು ಜನ ಕೇಳ್ರಿ, ಬರೀ ಬಸವಣ್ಣನ ತಲೆ ಮೇಲೆ ಹೊತ್ಕೊಂಡು ಹೊಂದ್ಬಿಟ್ಟಿರಿ, ತಲೆ ಮೇಲೆ ಏರಿಸ್ಕೊಂಡು ಕೂತು ಬಿಟ್ಟಿರಿ, ಬಸವಣ್ಣನ ತಲೆ ಮೇಲೆ ಏರ್ಸಾಕತ್ತೀರಿ. ನಾನು ಹೇಳಿದೆ, ಅವ್ರ ಮಾತು ಯಾಕೋ ನನಗೆ ಸ್ವಲ್ಪ ಚಲೋ ಅನ್ನಿಸ್ತು. ಬಸವಣ್ಣನ ತಲೆ ಮೇಲೆ ಏರಿಸ್ಕೊಂಡಿರಿ, ಹೊಳೆಮಳೆ ಅಂದರು ನನಗದು ಮನುಷ್ಯನೊಳಗೆ ಚರ್ವಣ ಆತು. ತಲೆ ಮೇಲೆ ಏರಿಸ್ಕೊಂಡಿರಿ, ಹೌದ್ಲಾ ತಂದಾನ, ಅತಿ ಆತು ನಿಮ್ಮದು ಒತ್ತಂದ್ರೆ ಅವರು. ಅದಕ್ಕೆ ನಾ ಹೇಳಿದೆ, ನೀವು ಹೇಳಿದ ಮಾತು ಭಾಳ ಸತ್ಯ ಅದ. ತಲೆ ಮೇಲೆ ಏರಿಸ್ಕೊಂಡಿರಿ. ಯಾಕೆ ನಾವು ಬಸವಣ್ಣನ ತಲೆ ಮೇಲೆ ಹೊತ್ಕೊಂಡಿವಿ ಅಂತಂದರೆ, ಬಸವಣ್ಣ ಈ ನಾಡಿನ ದೀನ ದಲಿತರನ್ನು, ದುರ್ಬಲರನ್ನು, ಶೋಷಿತರನ್ನು ಕೈ ಎತ್ತಿ ತನ್ನ ಹೆಗಲ ಮೇಲೆ ಹೊತ್ಕೊಂಡ ಅನ್ನೋ ಕಾರಣಕ್ಕೆ ಬಸವಣ್ಣನ ನಾವು ತಲೆ ಮೇಲೆ ಹೊತ್ಕೊಳ್ತೀವಿ.
ಬಸವಣ್ಣನ ತಲೆ ಮೇಲೆ ಹೊತ್ಕೊಳ್ತೀವಿ. ಅದು ಈ ನಾಡಿಗೆ ಆಗಬೇಕಾದಂಥ ತುರ್ತು ಅಗತ್ಯ ಅನ್ನೋ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಇವತ್ತ ಭಾಳ ಸ್ಪಷ್ಟತೆಯೊಂದಿಗೆ, ಆಮೇಲೆ ತಮ್ಮೆಲ್ಲರಿಗೂ ಕಳಕಳಿಯ ವಿನಂತಿ, ಈ ಯಾದಗಿರಿ ಜಿಲ್ಲೆಯಿಂದ ಬಹುಶಃ ಬೆಂಗಳೂರು ಸಮಾವೇಶಕ್ಕೆ ಹೆಂಗೆ ಬರಬೇಕು ಅಂತಂದರೆ ಎಲ್ಲಿ ನೋಡಿದರೂ ಸಹಿತ ಯಾದಗಿರಿಯ ಧ್ವಜಗಳೇ ಕಾಣಬೇಕು. ಆ ರೀತಿಯೊಳಗೆ ಬೆಂಗಳೂರು ಸಮಾವೇಶದೊಳಗೆ ನೀವೆಲ್ಲ ಹಾಜರಿರಬೇಕು. ಭಾಳ ಅದ್ಧೂರಿಯಾಗಿ ಹೇಗೆ ಒಂದು ಮೆಸೇಜ್ ಕೊಡಬೇಕಾಗಿದೆ. ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗಿ 1 ವರ್ಷ ಆಯಿತು. ಅದಷ್ಟೇ ಅಲ್ಲ, ನಮ್ದು ಏನಿದೆ ಮಾತು ಅಂತಂದರೆ ಬಸವಣ್ಣ ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ, ಬಸವಣ್ಣ ಭಾರತದ ಸಾಂಸ್ಕೃತಿಕ ನಾಯಕ ಅಂಥೇಳಿ ನಮ್ಮ ಘೋಷಣೆ, ನಮ್ಮ ಮುಂದಿನ ಹೆಜ್ಜೆ. ಅದನ್ನು ರುಜುವಾತುಪಡಿಸೋದಕ್ಕೆ ನೀವೆಲ್ಲ ಕಂಕಣಬದ್ಧರಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂಥ ಒಂದು ಸಂಘಟನೆಗಾಗಿ ಇಲ್ಲಿನ ನಮ್ಮ ಗುರುಮಿಟ್ಕಲ್ ಪೂಜ್ಯರು ಎಲ್ಲ ತಮ್ಮ ಬಳಗವನ್ನು ತಗೊಂಡು ಎಷ್ಟು ಅದ್ಭುತವಾದ ಸಂಘಟನೆಯನ್ನು ಇಲ್ಲಿ ಮಾಡೋ ಮೂಲಕ ನಾವೆಲ್ಲರಲ್ಲಿಯೂ ತಮ್ಮೆಲ್ಲರಲ್ಲೂ ಮತ್ತೆ ನಾನು ಕೇಳ್ಕೊಳ್ತೀನಿ, ಜನಗಣತಿ ವಿಚಾರವಾಗಿ ಭಾಳ ಸ್ಪಷ್ಟವಾಗಿರ್ರಿ, ಅವುಗಳನ್ನು ಸ್ಪಷ್ಟವಾಗಿ ನಮೂದಿಸಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣುಗಳನ್ನ ಹೇಳಿ 2 ಮಾತುಗಳನ್ನ ನಾನು ಮುಗಿಸ್ತೀನಿ.